ನಮ್ಮ ಭಕ್ತರ ಬೇಡಿಕೆಯಂತೆ ಪಕ್ಷಾತೀತವಾಗಿ ಏನೆಲ್ಲ ಭಕ್ತರು ಕೇಳ್ಕೊಂಡಿದ್ರು, ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಅವರು ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಿದ್ದಾರೆ. ಇವತ್ತು ಎಲ್ಲ ಸಮುದಾಯಗಳಿಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಏನು ಸೌಲಭ್ಯ ಸಿಗ್ತಾ ಇದೆ, ಅದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ಬ್ರೈನ್ ಚೈಲ್ಡ್. ಅವರು ಪಕ್ಷವನ್ನು ಬಲವರ್ಧನೆ ಮಾಡಬೇಕು, ಅಧಿಕಾರಕ್ಕೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತು ಎಲ್ಲ ವರ್ಗದವರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿನ ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಯೋಜನೆಯನ್ನು ಪ್ರಣಾಳಿಕೆಯಾಗಿ ಮಾಡಿಕೊಂಡು ಸುತ್ತಾಡಿ ಭಾಳ ಕಷ್ಟಪಟ್ಟು ಒಮ್ಮೊಮ್ಮೆ ಇನ್ನೂ ಹೇಳಬೇಕು ಅಂದರೆ ಅವರ ಆರೋಗ್ಯವನ್ನು ಲೆಕ್ಕಿಸದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಶ್ರಮವಹಿಸಿದ್ದಾರೆ. ಅದು ಎಲ್ರಿಗೂ ಗೊತ್ತಿರುವಂಥ ಒಂದು ಓಪನ್ ಸೀಕ್ರೆಟು. ಹಾಗೆ ಮೊದಲೇ ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನೋ ಒಂದು ಹಂಬಲ ಎಲ್ರಿಗೂ ಇತ್ತು 135 ಸೀಟ್ ಬಂದಾಗಲೇ. ಆದರೂ ಹೈಕಮಾಂಡ್ ಹಿರಿತನಕ್ಕೆ ಮುತ್ಸದಿತನಕ್ಕೆ ಗೌರವ ಕೊಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಕೊಡ್ತು. ಆ ಸಮಯದಲ್ಲಿ ಒಂದಷ್ಟು ಚರ್ಚೆಗಳಾಗಿರಬಹುದು ಅಂತ ನಮಗೆಲ್ಲರಿಗೂ ಕೂಡ ಒಂದು ಮಾಹಿತಿ. ಅಂದರೆ ಅವತ್ತೇನೋ ಹಿರಿಯರಿಗೆ ಮೊದಲ ಸ್ಥಾನ ಕೊಡೋಣ, ಆನಂತರ ನೀವು ಮಾಡಿ ಅಂತೇಳಿ ಒಂದು ಒಪ್ಪಂದವನ್ನು ಕೂಡ ಮಾಡ್ಕೊಂಡಿರ್ಬೋದು ಅಂತ ಅನ್ನೋದು. ಆದರೆ ಎಲ್ಲೂ ಕೂಡ ಅದು ಬಹಿರಂಗ ಆಗಿಲ್ಲ, ಯಾರೂ ಕೂಡ ಬಹಿರಂಗಪಡಿಸಿಲ್ಲ. ಆ ಒಂದು ಆಸೆಯನ್ನು ಇಟ್ಕೊಂಡು ಇವತ್ತು ಕಾರ್ಯಕರ್ತರು, ಸಮುದಾಯದ ಎಲ್ಲ ಜನಸಮುದಾಯದ ಎಲ್ಲರೂ ಜಾತ್ಯತೀತವಾಗಿ ಇವತ್ತು ಇಲ್ಲೆಲ್ಲ ಸೇರಿರೋರು ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಒಟ್ಟಾರೆ ದುಡಿದ ವ್ಯಕ್ತಿಗೆ, ಕಷ್ಟಪಟ್ಟ ವ್ಯಕ್ತಿಗೆ, ನಿಷ್ಠೆ ಇರುವಂಥ ಒಬ್ಬ ಪಕ್ಷದ ನಿಜವಾದ ಕಾರ್ಯಕರ್ತನಿಗೆ ಅಂಥದ್ದೊಂದು ಅಮೂಲ್ಯವಾದಂಥ ಉತ್ತಮವಾದಂಥ ಅವಕಾಶವನ್ನು ಹೈಕಮಾಂಡ್ ಕೊಡಬೇಕು, ಅವರು ಮುಖ್ಯಮಂತ್ರಿಗಳು ಆಗಲೇಬೇಕು ಅನ್ನೋದು ಒತ್ತಡದಿಂದಾಗಿ ಇವತ್ತು ನಮ್ಮ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ, ಅಖಂಡ ಒಕ್ಕಲಿಗರ ಸಂಘ ಇವತ್ತು ಈ ಒಂದು ಜಾಥಾವನ್ನು ಮಾಡಿಕೊಂಡು ಶಾಂತಿಯುತವಾಗಿ ಸಹನೆಯಿಂದ ಒಂದು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ ಅಷ್ಟೇ.